ಈಗಂತೂ ಆಕ್ಟ್ರೆಸ್ ಆಗಿದ್ದೀರಾ. ಹೌದು. ಸೊ ಇದು ಇನ್ನೂ ಸಿನಿಮಾಗಳು ಮಾಡಬೇಕು, ಇನ್ನೂ ಅಚೀವ್ ಮಾಡಬೇಕು, ಪರಭಾಷೆಗಳಲ್ಲಿ ಮಿಂಚಬೇಕು ಅನ್ನುವಂಥದ್ದು ನಿಮ್ ಕನಸು. ಬಟ್ ನಾನು ಆದ್ರೇನು ಕೂಡ ಕೇಳ್ತಾ ಇದ್ದೀನಿ ಇನ್ನೊಮ್ಮೆ ಮುಂಚೆನೇನೆ. ಹಾ. ಅಫ್ಕೋರ್ಸ್ ನಿಮ್ಮ ಗೋಲ್ ಮೇಲೆ ನಿಮ್ಮ ಗುರಿ ಇರುತ್ತೆ ಅಂತ ನನಗೆ ಗೊತ್ತು. ನನಗೆ ಹೌದು ಹೌದು ನಿಮ್ಮ ಗೋಲ್ ಕಡೆನೆ ಕಾನ್ಸಂಟ್ರೇಷನ್ ಇರುತ್ತೆ ಅಂತ ಗೊತ್ತು. ರಚನಾ ರೈ ಅವರ ಹುಡುಗ ಆಗ್ಬೇಕು ಅಂದ್ರೆ ಏನೆಲ್ಲ ಕ್ವಾಲಿಟೀಸ್ ಇರಬೇಕು ಅಂತ? ವೆರಿ ಸಿಂಪಲ್ ಹ್ಮ್. ಇಲ್ಲಿಂದ ಶುದ್ಧ ಇದ್ರೆ ಸಾಕು. ಹ್ಮ್. ನನಗೆ ಈ ಲುಕ್ಸ್ ಅದು ಇದು ಏನು ನಿಮ್ ಫೇಮ್ ನಿಮ್ ಮನಿ ಅದೆಲ್ಲ ಹ್ಮ್. ನನಗೆ ಏನು ಮ್ಯಾಟರ್ ಆಗಲ್ಲ. ನನಗೆ ಇಲ್ಲಿಂದ ಶುದ್ಧ ಇರ್ಬೇಕು. ನನಗೆ ಇಷ್ಟೇ ಬೇಕಿರೋದು. ಹ್ಮ್. ನನಗೆ ಪ್ರಾಣಿ ಪಕ್ಷಿ ಹ್ಮ್. ಗಿಡ ಮರ ನೇಚರ್ ಆಮೇಲೆ ಈ ದೇವ್ರು ಈ ಭಯ ಭಕ್ತಿ ಅನ್ನೋದಿದೆ ಗೊತ್ತಾ. ಹ್ಮ್. ಸೊ ಇದ್ರ ಮೇಲೆ ಇರೋ ಒಂದು ಪ್ರೀತಿ ಇದೆ ಗೊತ್ತಾ, ಅಷ್ಟಿದ್ರೆ ಸಾಕು. ಆ ಹೊಂದಾಣಿಕೆ ಇದ್ರೆ ಸಾಕು. ಹ್ಮ್. ಅದ್ ಬಿಟ್ಟು ಬೇರೆ ಏನು ಇಲ್ಲ. ಅವ್ರ ತಂದೆ ತಾಯಿ ಅವ್ರ ಫ್ಯಾಮಿಲಿನ ಅವ್ರ ಜೊತೆ ಚೆನ್ನಾಗಿದ್ಕೊಂಡು ಒಂದ್ ಒಳ್ಳೆ ಮನೆ ಮಗ ಹ್ಮ್. ಅಷ್ಟೇ ನನಗೆ ಬೇಕಿರೋದು. Yeah. ಲವ್ ಮ್ಯಾರೇಜ್ ಇಷ್ಟನಾ, ಅರೇಂಜ್ ಮ್ಯಾರೇಜ್ ಇಷ್ಟನಾ? ಗೊತ್ತಿಲ್ಲ. ಮೇ ಬಿ ಲವ್, ಮೇ ಬಿ ಅರೇಂಜ್, ವಿ ನೆವರ್ ನೋ. ಯಾವ್ದಾಗುತ್ತೋ ಗೊತ್ತಿಲ್ಲ. ಯಾವ್ದಾಗುತ್ತೆ ಗೊತ್ತಿಲ್ಲ. ಐ ಆಮ್ ಓಪನ್ ಟು ಎನಿ. ಯಾ. ಈಗ ಮನೆಯಲ್ಲಿ ಕಾಮನ್ ಆಗಿ ಏನಂತಂದ್ರೆ ಎಜುಕೇಶನ್ ಕಂಪ್ಲೀಟ್ ಆದ ತಕ್ಷಣ ಲವ್ ಮಾಡುವಂತದ್ದು ಆಗಿರ್ಬೋದು, ಅಥವಾ ಮದುವೆ ಹೌದು. ಪ್ರಪೋಸಲ್ಸ್ ಬರುತ್ತೆ. ಹೌದು ಹೌದು ನಾವು ಮನೆಯವ್ರು ಸುಮ್ನಿದ್ರು ಕೂಡ ಏನೋ ನಿಮ್ ಗೋಲ್ಗೆ ಸರಿ ಆಯ್ತು, ಮನೆಯವ್ರು ಸಾಥ್ ಕೊಡ್ತಿದ್ರು ಕೂಡ ಬೇರೆಯವ್ರ ರಿಲೇಟಿವ್ಸ್ ಫ್ರೆಂಡ್ಸ್ ಎಲ್ಲ ಬಂದ್ಬಿಟ್ಟು ಯಾವಾಗ ಆಂಟಿ ಮದುವೆ ಮಾಡ್ತೀರಾ ಅನ್ನೋಂಥದ್ದು ಹಾಕೊಡುವಂತದ್ದು ಓ, ಇರ್ತಾರೆ. ಇರುತ್ತೆ So ಇರುತ್ತೆ. ನಿಮ್ಗೆ ಆತರ ನೀವು ಯಾರು? ಹಂಗೇನಾ? ನೀವ್ ಹಾಕೊಡ್ತೀರಾ? ನಾನು ಹಾಕೊಡಲ್ಲ ಇಲ್ಲ. ಅವಾಗ ಅವಾಗ. ನೋಡಿ. ಹಾ, ಹಾ, ನಾನು ಯಾವ್ದು? ಹಾಕೊಡಲ್ಲ ಮೀನ್ಸ್ ಲೈಕ್ ಏನಂತಂದ್ರೆ ಈಗಿನ ಬೇರೆಯವ್ರು ಬಂದು ನಮ್ಗೆ ಹಾಕೊಡ್ತಾರಲ್ಲ, ಹಾ. so ನಾವೇ ಬಿಡ್ಬೇಕು. ಕರೆಕ್ಟ್. ಸೊ ಆತರ ಬಂದಾಗ Revenge. ಹಾ. ಹೆಂಗಿರುತ್ತೆ ನಿಮ್ ರಿಯಾಕ್ಷನ್ಸ್ ಎಲ್ಲ ಮನೆಯವ್ರು? ಚಚ್ಚು ಬಿಡೋಣ ಅನ್ಸ್ಬಿಡತ್ತೆ ನನಗೆ. ಅವ್ರಂತೂ ನೆಮ್ಮದಿ ಆಗಿಲ್ಲ ಅವ್ರ ಜೀವನದಲ್ಲಿ. ನಮ್ಮನ್ನು ಇಡಕ್ ಬಿಡಲ್ಲ ಹೌದು. ಜೀವನದಲ್ಲಿ ನೆಮ್ಮದಿ. ಬಟ್ ನನ್ನ ಅಮ್ಮ ಎಲ್ಲ ಹೆಂಗಂದ್ರೆ ಅವಳ ಇಷ್ಟ, ಅದು ಅವಳ ಜೀವನ. ಸೊ ನಾನ್ ಹೇಳ್ದಂಗೆ ಮನೆಯಲ್ಲಿ ಅವ್ರು ಹೇಳ್ದಂಗೆ ಅಂತ ಏನು ಇಲ್ಲ. ನಾನು ಚಿಕ್ಕದ್ರಿಂದ ನನ್ನ ಜೀವನ ನಾನು ನೋಡ್ಕೊಂಡು ಬಂದಿರೋದ್ರಿಂದ ಸೊ ನಾನು ಏನೇ ಡಿಸಿಷನ್ ತಗೊಂಡ್ರು ನನ್ನ ಅಮ್ಮಗೊಂದು ನಂಬಿಕೆ ಇದೆ, ಸರಿಯಾಗಿ ತಗೊಳ್ತಾಳೆ ಅವಳು ಅಂತ. ಸೊ ಅದೆಲ್ಲ ಮ್ಯಾಟರ್ ಆಗಲ್ಲ ನನ್ಗೆ. ಇಲ್ಲ, ಮದ್ವೆ ಬರ್ತಾರೆ ಅದು ಇದು ಹೇಳ್ಕೊಂಡು ಅಂತ ಅಂದ್ರೆ ಫ್ಯಾಮಿಲಿದು ಪ್ರಪೋಸಲ್ ಇದೆ ಅದಿದೆ ಇದಿದೆ ಅನ್ಕೊಂಡ್ ಬರ್ತಾರೆ. ಬಟ್ ನಾನು ಹೇಳ್ದೆ ಅಮ್ಮ ಮನೇಲಿ ಒಪ್ಕೊಳ್ಳಲ್ಲ. ಓಕೆ, ರಚನಾ ರೈ ಅವರು ಫ್ಯಾಮಿಲಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ, ಫ್ರೆಂಡ್ಶಿಪ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ? ಇದ್ರ ಬಗ್ಗೆ ಬಾಂಡಿಂಗ್ ಬಗ್ಗೆ ಫ್ರೆಂಡ್ಸೇ ಫ್ಯಾಮಿಲಿ ತರ ಟ್ರೀಟ್ ಮಾಡ್ತೀನಿ. ಸೊ ಅದು ಫ್ರೆಂಡ್ಸ್ ಬೇರೆ, ನನ್ನ ಫ್ಯಾಮಿಲಿ ಬೇರೆ. ನನಗೆ ಆ ತರ ಟ್ರೀಟ್ ಮಾಡ್ತೀನಿ. ನನ್ಗೆ ಹತ್ರ ಆದ್ರಿ ಅಂದ್ರೆ ಐ ಟ್ರೀಟ್ ಯು ಲೈಕ್ ಮೈ ಫ್ಯಾಮಿಲಿ, ಐ ಟ್ರೀಟ್ ಯು ಲೈಕ್ ಮೈ ಓನ್. ಸೊ ದಟ್ ಈಸ್ ಮೀ. ನಾನು ಹಂಗೆ, ನನಗೆ ಮುಚ್ಚು ಮರೆ ಗೊತ್ತಿಲ್ಲ. ಆಮೇಲೆ ನನಗೆ ಪ್ರೀತಿಲಿ ಲಿಮಿಟೇಷನ್ಸ್ ಗೊತ್ತಿಲ್ಲ. ನಾನು ಇಷ್ಟೇ ಇರ್ಬೇಕು, ಹಿಂಗೆ ಇರ್ಬೇಕು ಇಲ್ಲ. ನೀನ್ ನನ್ಗೆ ಇಷ್ಟ ಆದ್ಯಾ, ನಾನು ನಿನ್ನ ತುಂಬಾ ಹಚ್ಕೋತೀನಿ, ನಾನು ಏನ್ ಬೇಕಾದ್ರೂ ಮಾಡಕ್ ರೆಡಿ ಇರ್ತೀನಿ. ಸೊ ನಾನು ಹಂಗ್ ಟ್ರೀಟ್ ಮಾಡೋಳು. ನನಗೆ ಫ್ಯಾಮಿಲಿ ತರ ನೋಡ್ಕೋತೀನಿ ನಾನು ಎಲ್ರು. ಓಕೆ, ನಿಮ್ಮ ಮನೆಯಲ್ಲಿ 30 ಗಿಣಿ ಏನೋ ಇದೆ ಅಂತ ಕೇಳ್ಪಟ್ವಿ. ಆ ಅನಿಮಲ್ಸ್ ಆಗಿರ್ಬೋದು, ಏನೇನ್ ಪಕ್ಷಿಗಳಾಗಿರ್ಬೋದು, ಏನೇನಿದೆ. ನೀವು ಕೂಡ ಅನಿಮಲ್ ಲವರು, ದರ್ಶನ್ ಸರ್ ಕೂಡ ಅನಿಮಲ್ ಲವರು. ಸೊ ಶೂಟಿಂಗ್ ಸೆಟ್ ಅಲ್ಲೆಲ್ಲ ಹೇಗಿರ್ತಿದ್ರು ಅವರು? ಹಾಗೇನೆ ಅನಿಮಲ್ಸ್ ಬಗ್ಗೆ ಏನಾದ್ರು ಮಾತಾಡ್ತಿದ್ರ, ಅಥವಾ ಸೀನ್ಸ್ ಬಗ್ಗೆ ಏನಾದ್ರು ಮಾತಾಡ್ತಿದ್ರ? ನಮಗೆ ಟಾಪಿಕ್ ಅದು ಪ್ರಾಣಿ ಪಕ್ಷಿ, ಅದೇ ನೇಚರ್ ಬಗ್ಗೆನೇ ನಮಗ್ ಟಾಪಿಕ್. ಅವ್ರಿಗೆ ಫೋಟೋಗ್ರಫಿ ಅಂದ್ರೆ ತುಂಬಾ ಇಷ್ಟ. ಅದ್ರ ಬಗ್ಗೆ ಮಾತಾಡೋರು, ಎಲ್ಲೆಲ್ಲ ಹೋಗ್ತಾ ಇದ್ರು ಅದ್ರ ಬಗ್ಗೆ ಹೇಳ್ಕೊಳ್ಳೋರು. ಅಂಡ್ ನನ್ ಮನೇಲಿ ಈ ತರ ಗಿಣಿಗಳೆಲ್ಲ ಇದೆ ಅಂಡ್ ಬೆಕ್ಕು ನಾಯಿ ಅದ್ರ ಬಗ್ಗೆ ಎಲ್ಲ ಹೇಳಿದಾಗ ಅವ್ರಿಗೆ ಖುಷಿ ಆಗೋದು. ಸೊ ಬೇಸಿಕಲಿ ನನ್ ಮನೇಲಿ ಇರೋ ಗಿಣಿಗಳು ಹೆಂಗೆ ಅಂದ್ರೆ, ನಾನು ಗಿಣಿ ಸಾಕೋ ಅಂತ ಪ್ಲಾನ್ ಅಲ್ಲಿ ಇರ್ಲಿಲ್ಲ. ನನಗೆ ಪಕ್ಷಿಗಳನ್ನ ಕೂಡ ಹಾಕೋದಂದ್ರೆ ಇಷ್ಟ ಇಲ್ಲ ಖಂಡಿತವಾಗ್ಲು. ಬಟ್ ನನಗೆ ಈ ರೋಡ್ ಅಲ್ಲಿ ಪಾಸ್ ಆಗ್ತಾ ಇದ್ದಾಗ ಆ ಚಿಕ್ಕ ಚಿಕ್ಕ ಪಂಜರದಲ್ಲಿ ಇರ್ತಾರೆ ಗೊತ್ತಾ, ಚಿಕ್ಕ ಚಿಕ್ಕ ಗೂಡಲ್ಲಿ ಹಾಕಿರ್ತಾರೆ ಗೊತ್ತಾ, ತುಂಬಾ ಹಿಂಸೆ ಆಗೋದು ಸರ್ ನನಗೆ. ಐ ಕಾಂಟ್ ಸೇವ್, ಎಲ್ಲದನ್ನು ಸೇವ್ ಮಾಡೋ ಅಂತ ಶಕ್ತಿ ನನ್ನಲ್ಲಿ ಖಂಡಿತವಾಗ್ಲೂ ಇಲ್ಲ. ಬಟ್ ನನ್ ಕಣ್ಣಿಗೆ ಅದ್ರಲ್ಲಿ ಯಾವ್ದು ಒಂದ್ ರೆಕ್ಕೆ ಮುರಿದೋಗಿರತ್ತೆ, ಒಂದ್ ಕಾಲ್ ಮುರಿದೋಗಿರತ್ತೆ, ಒಂದು ತುಂಬಾ ತೀರಾ ಹುಷಾರಾಗಿರಲ್ಲ, ಯಾರು ಅದನ್ನ ಕಾನ್ಸಂಟ್ರೇಟ್ ಮಾಡಲ್ಲ ಸರ್, ಯಾರು ಅದನ್ನ ಕೇರು ಮಾಡಲ್ಲ. ಸತ್ರೆ ಸಾಯಲಿ ಅಂತ ಬಿಟ್ಟಿರ್ತಾರೆ. ಸೊ ನಾನು ಅದನ್ನ ಪಿಕ್ ಮಾಡ್ಕೊಂಡ್ ತಂದು ಮನೇಲಿ ದೊಡ್ಡ ಏವಿಯರ್ ತರ ಮಾಡ್ಬಿಟ್ಟು ಅದ್ರೊಳಗಡೆ ಸಾಕ್ತಾ ಇರೋದು. ತುಂಬಾ ದೊಡ್ಡ ಎಷ್ಟಾಗತ್ತೆ ಅಷ್ಟು. ಸರ್ ಅದನ್ನ ಹೊರಗಡೆ ಬಿಟ್ರೂನು ಅದ್ ಸತ್ತೋಗತ್ತೆ. ಆ ಗಿಣಿಗಳೆಲ್ಲ ಲವ್ ಬರ್ಡ್ಸ್ ಎಲ್ಲ ಇದೆಯಲ್ಲ, ದೇ ಆರ್ ನಾಟ್ ಫ್ರಮ್ ಹಿಯರ್, ದೇ ಆರ್ ಆಲ್ ಫ್ರಮ್ ಆಫ್ರಿಕಾ. ಅಲ್ಲಿ ಬೆಳೆದಿರೋ ಅಂತದ್ದು. ಇಲ್ಲಿ ತಂದು ನೀವು ಬಿಟ್ರೂನು ಅವುಗಳಿಗೆ ಫುಡ್ ಸಿಗಲ್ಲ. ಬೇರೆ ಹಕ್ಕಿಗಳನ್ನ ಅದನ್ನ ಬೇಟೆಯಾಡಿ ತಿಂತವೆ. ನೀವು ಬಿಟ್ರು ಅದು ಸತ್ತೋಗತ್ತೆ. ಅದಕ್ಕೆ ನೀವು ಹ್ಯಾಂಡ್ ಫೀಡ್ ಮಾಡೇ ಕೊಡ್ಬೇಕಂತ ಆಗಿರುವಂತ ಪರಿಸ್ಥಿತಿಯಿಂದ ಚಿಕ್ಕದಲ್ದೇ ಇದ್ರು ಒಂದ್ ದೊಡ್ಡದಾಗಿ ಅದಕ್ಕೆ ಎಷ್ಟು ಅಂದ್ರೆ ಹಾರಾಡಕ್ಕೆ ಎಷ್ಟು ಜಾಗ ಬೇಕು ಅಷ್ಟು ದೊಡ್ಡ ಜಾಗ ಮಾಡಿ ಅಲ್ಲಿ ಸಾಕ್ತಾ ಇರೋದು ನಾನು. ಸೊ ಈ ಪ್ರಾಣಿ ಪಕ್ಷಿಗಳ ಬಗ್ಗೆ ದರ್ಶನ್ ಸರ್ ಒಟ್ಟಿಗೆ ಡಿಸ್ಕಸ್ ಮಾಡ್ತಿದ್ರ, ಸೀನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ರ, ಏನಾದ್ರು ಟಿಪ್ಸ್ ತಗೊಂತಿದ್ರ? ತುಂಬಾ ಅವ್ರಿಗೆ ಅದು ಹೆಂಗಿರತ್ತೆ, ಅದ್ರದ್ದು ಬಿಹೇವಿಯರ್ಸ್ ಏನು ಪ್ರತಿಯೊಂದು ಗೊತ್ತು ಸರ್ ಅವ್ರಿಗೆ. ಈ ಪ್ರಾಣಿ ಆ ಪ್ರಾಣಿ ಅಂತಲ್ಲ, ಎಂತೆಂತ ಪ್ರಾಣಿಗಳ ಬಗ್ಗೆ ಅವ್ರಿಗೆ ಪ್ರತಿಯೊಂದು ನಾಲೆಜ್. ಎಸ್ಪೆಷಲಿ ಕುದುರೆಗಳಂದ್ರೆ ಪ್ರಾಣ. ಸೊ ಅವ್ರ ಸ್ಟ್ಯಾನ್ಲಿ ಬಗ್ಗೆ, ಅಂದ್ರೆ ಆ ಕುದುರೆ ಬಗ್ಗೆ, ಇಲ್ಲೊಂದು ಟ್ಯಾಟೂ ಇದೆ ಗೊತ್ತಾ ಅದ್ರ ಬಗ್ಗೆ ತುಂಬಾ ಬೇಜಾರ್ ಮಾಡ್ಕೊಳ್ಳೋರು ಅದನ್ನ ನೆನ್ಸ್ಕೊಂಡು ಈಗ್ಲೂನು. ಸೊ ಅಂತ ಮೃದು ಮನ್ಸು ಅವ್ರದ್ದು. ಸೊ ಆ ಪ್ರಾಣಿಗಳ ಬಗ್ಗೆ, ಆ ಪಕ್ಷಿಗಳ ಬಗ್ಗೆ, ಅವ್ರ ಫಾರ್ಮಲ್ ಏನೇನಿದೆ ಅದನ್ನೆಲ್ಲ ಕುತ್ಕೊಂಡು ನನ್ಗೆ ಹೇಳೋರು. ಓಕೆ, ಈಗ ಡೆವಿಲ್ಸ್ ಶೂಟಿಂಗ್ ಸೆಟ್ಗೆ ವಿಜಯಲಕ್ಷ್ಮಿ ಅವರು ಬರ್ತಾ ಇದ್ರು. ಸೊ ಅವರು ನನಗನ್ಸಿರೋ ಪ್ರಕಾರ, ನಾನು ತಿಳ್ಕೊಂಡಿರೋ ಪ್ರಕಾರ
ಕುರುಕ್ಷೇತ್ರಗೆ ಲಾಸ್ಟ್ ಅವರು ಶೂಟಿಂಗ್ ಸೆಟ್ ಬಂದಿರುವಂತದ್ದು, ಅದಾದ ನಂತರ ಈ ಒಂದು ಬರ್ತದೆ. ನೀವು ಏನ್ ಮಾತಾಡ್ತಿದ್ರಿ ಅವ್ರ ಜೊತೆ? ಖುಷಿ ಆಗ್ತಾ ಇತ್ತು ನನ್ಗೆ. ಫಸ್ಟ್ ಡೇನೆ ಅವ್ರ ಒಂಥರ ಫ್ಯಾಮಿಲಿ ತರ ಟ್ರೀಟ್ ಮಾಡ್ಬಿಟ್ಟು, ಫಸ್ಟ್ ನಾನ್ ನೋಡ್ದಾಗ್ಲೇ ಮುದ್ದಾಗಿದ್ರು ಅಲ್ಲ, ನಾನು ಯಾವಾಗ್ಲೂ ಹೇಳಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರು ಇವತ್ತು ಅವರು. ಆತರ ಡ್ರೆಸ್ಸಿಂಗ್, ಅವ್ರದ್ದು ಡ್ರೆಸ್ಸಿಂಗ್ ನೀವು ನೋಡಿದ್ರೆ ಶಿ ಡ್ರೆಸ್ ಇಸ್ ವೆರಿ ವೆಲ್. ಅವ್ರ ಸ್ಟೈಲಿಂಗ್ ನನಗೆ ತುಂಬಾ ಇಷ್ಟ. ಸೊ ನಾನು ಅದ್ರ ಬಗ್ಗೆ ಕೇಳ್ತಾ ಇದ್ದೆ. ಅಂದ್ರೆ ಅವರು ಆಕ್ಚುಲಿ ಅವ್ರದ್ದು ಸ್ಪೆಷಾಲಿಟಿ ಏನಂದ್ರೆ, ಅವರು ರೂಮ್ಗೆ ಎಂಟರ್ ಆದ ತಕ್ಷಣ ಗಮ್ ಅಂತ ಸ್ಮೆಲ್ ಬರೋದು. ಐ ಡೋಂಟ್ ನೋ, ಅವ್ರದೊಂದು ಸ್ಮೆಲ್ಲೇ ಚಂದ. ನೀವು ಅವ್ರನ್ನ ಮೀಟ್ ಮಾಡಿದ್ರೆ ನೀವು ಹೇಳ್ತೀರಾ, ನೀವು ಏನ್ ಹಾಕ್ತೀರಾ ಮೇಡಮ್ ಪರ್ಫ್ಯೂಮ್ ಅಂತ ನೀವು ಕೇಳಿದ್ರೆ, ಬಿಕಾಸ್ ಎಲ್ಲರೂ ಕೇಳ್ತಾರೆ ಅವ್ರನ್ನ. ನಾನು ಕೇಳಿದ್ದೆ ಏನ್ ಪರ್ಫ್ಯೂಮ್ ಹಾಕ್ತೀರಾ ಅಂತ. ಸೊ ಅದ್ರ ಬಗ್ಗೆ ನಾವು ಜಾಸ್ತಿ ಡಿಸ್ಕಸ್ ಮಾಡ್ತಾ ಇದ್ವಿ. ಅಂಡ್ ಥೈಲ್ಯಾಂಡ್ ಅಲ್ಲಿ ಕೂಡ ಅವ್ರು ತಿನ್ನೋಂತ ಫುಡ್ ನ ನನ್ಗೂ ಟ್ರೈ ಮಾಡ್ಸಿದ್ರು. ಸೊ ಈ ತರದ್ದು ಬಾಂಡ್ ನನ್ಗೆ ಅವ್ರ ಜೊತೆ. ಶಿ ಇಸ್ ಅ ವೆರಿ ಡಿವೈನ್ ವುಮೆನ್. ನಾನು ಎಲ್ಲಾ ಕಡೆ ಹೇಳ್ತೀನಿ ನಾನು ಅದನ್ನ. ತುಂಬಾ ಒಳ್ಳೆಯವರು. ಐ ಆಮ್ ಹ್ಯಾಪಿ ದಟ್ ಐ ಮೆಟ್ ಹರ್. ಐ ಥಿಂಕ್ ನೀವು ಕೂಡ ದೇವರನ್ನ ಹೆಚ್ಚಾಗಿ ನಂಬ್ತೀರಾ, ಅವರು ಕೂಡ ದೇವರನ್ನ ಹೆಚ್ಚಾಗಿ ನಂಬ್ತಾರೆ. ಅಲ್ಲೇ ಬಾಂಡಿಂಗ್ ಅದು ಹೌದು. ಸೊ ಅದ್ರ ಬಗ್ಗೆ ಜಾಸ್ತಿ ಡಿಸ್ಕಸ್ ಮಾಡ್ತೀವಿ, ದೇವ್ರು ಅದ್ರ ಅಷ್ಟೇ. ಸೊ ವಿನೀಶ್ ಅವ್ರು ಬಂದಾಗ ಅವ್ರನ್ನ ಹೆಂಗ್ ಮಾತಾಡ್ಸಿದ್ರಿ ಜೂನಿಯರ್ ದರ್ಶನ್ ಅವ್ರನ್ನ? ಒಳ್ಳೆ ಸಂಸ್ಕೃತಿ ಇರುವಂತ ಮಗು ಅದು. ತುಂಬಾ ಒಳ್ಳೆ ಸಂಸ್ಕೃತಿ ಕೊಟ್ಟು ಬೆಳೆಸಿದ್ದಾರೆ ಅವನ್ನ. ಖುಷಿ ಆಗತ್ತೆ. ಅವನು ಕೂಡ ತುಂಬಾ ಫನ್ ಪರ್ಸನ್ ಹಿ ಇಸ್. ಅಂಡ್ ನನಗೆ ಹೆದರ್ಸೋನು ಅವಾಗ ಹಿಂದ್ಗಡೆಯಿಂದ ಬಂದು ಬುಕ್ ಅಂತ ಮಾಡಿ ನಾನ್ ಕಿರ್ಚಿದ್ದೆ. ನಾನ್ ಸಡನ್ ಆಗಿ ರಿಯಾಕ್ಟ್ ಮಾಡ್ತೀನಿ. ರೋಡಲ್ಲೆಲ್ಲ ಏನೇನೋ ತೋರಿಸ್ಬಿಟ್ಟು ಅಲ್ಲ ಅದಿದೆ ಇದಿದೆ ಅಂತ ಹೇಳ್ಕೊಂಡು ನನ್ನ ತಲೆಯಲ್ಲೆಲ್ಲ ತುಂಬಿಸಿರೋರು, ಹೆದರ್ಸೋರು. ಸೊ ಹಿ ವಾಸ್ ಫನ್ ಟು ಬಿ ಅರೌಂಡ್. ಹಿ ವಾಸ್ ವೆರಿ ಫ್ರೆಂಡ್ಲಿ. ಅಂದ್ರೆ he was very friendly. ನೋಡಕ್ ಮಾತ್ರ ಪಾಪ ಅದು ಅವ್ರು ಮಾತಾಡ್ಸಲ್ಲ ಅಂತ ಅನ್ಸತ್ತೆ, ಬಟ್ he was very friendly. ಅವ್ರು ನನಗೆ ತುಂಬಾ ಚಾಕ್ಲೇಟ್ಸ್ ಎಲ್ಲ ತಂದ್ಕೊಡೋರು, ತುಂಬಾ ಚಾಕ್ಲೇಟ್ಸ್ ಟ್ರೈ ಮಾಡ್ಸೋರು ಅಲ್ಲಿ ಥೈಲ್ಯಾಂಡ್ ಅಲ್ಲಿ ಸಿಗುವಂತದ್ದೆಲ್ಲ. ಸೊ ನಾನು ಅವ್ರ ಜೊತೆ ಸೆಟ್ ಆಗ್ತಿದ್ದೆ ಜಾಸ್ತಿ, ಇವ್ರ ಜೊತೆ ಎಲ್ಲ ಜಾಸ್ತಿ ಇರ್ತಾ ಇರ್ಲಿಲ್ಲ. ನಾನು ವಿನೀಶ್ ಜೊತೆ ಜಾಸ್ತಿ ಮಾತು ಆಡ್ತಾ ಇದ್ದೆ. ಎಸ್ ಮೇಡಮ್, ಡಿಸೆಂಬರ್ 12ಕ್ಕೆ ಡೆವಿಲ್ ಸಿನಿಮಾ ಬರ್ತಾ ಇದೆ. ಸೊ ಎಲ್ಲ ಅನ್ಕೊಂಡಂಗ ಆಗಿದ್ರೆ ದರ್ಶನ್ ಅವ್ರ ಒಟ್ಟಿಗೆ ಸಿನಿಮಾ ನೋಡುವಂತಹ ಭಾಗ್ಯ, ಅವ್ರ ಜೊತೆ ಪ್ರಮೋಷನ್ ಮಾಡುವಂತದ್ದು, ಇಂಟರ್ವ್ಯೂಸ್ ಮಾಡುವಂತದ್ದು, ಆ ಒಂದು ಕನಸು ಇನ್ನಷ್ಟು ಜಾಸ್ತಿ ಆಗ್ತಿತ್ತು ನಿಮ್ಗೆ. ಬಟ್ ಆ ಕನಸು ನನ್ಸಾಗ್ತಾ ಇತ್ತೋ ಇಲ್ಲೋ ಗೊತ್ತಿಲ್ಲ, ಕಾನೂನು ಬಿಟ್ಟಿರುವಂತದ್ದು. ಸೊ ಈಗ ಡೆವಿಲ್ ಸಿನಿಮಾದ ಸಾರಥಿಯಾಗಿ ನೀವೇ ಎಳಿಬೇಕಾಗುತ್ತೆ. ಎಲ್ಲಾ ಕಡೆ ಪ್ರಮೋಷನ್ಸ್ಗೆ ಓರ್ವ ಧೈರ್ಯ ಹೆಣ್ಣು ಮಗಳಾಗಿ ನೀವೇ ಹೋಗ್ಬೇಕಾಗುತ್ತೆ. ಆ ಜವಾಬ್ದಾರಿ ಬಗ್ಗೆ ಏನ್ ಹೇಳ್ತೀರಾ? ಅದು ನಮ್ ಜವಾಬ್ದಾರಿ ಸರ್. ಸಿನಿಮಾ ಮಾತ್ರ ಅಲ್ಲ, ನನ್ ಪ್ರಕಾರ ನೀವು ಕೇಳಿದ್ರೆ ಪ್ರಮೋಷನ್ಸ್ಗೆ ಯಾರು ನಮ್ಮನ್ನ ಕೇಳಬಾರ್ದು, ನೀವು ಪ್ರಮೋಷನ್ಸ್ ಬರ್ಬೇಕು ಅದು ಇದು ಇಲ್ಲ. ಅದ್ ನಮ್ ಜವಾಬ್ದಾರಿ. ಸಿನಿಮಾನ ಎಷ್ಟು ಅಚ್ಚುಕಟ್ಟಾಗಿ ನಾವು ಮುಗಿಸ್ಕೊಡ್ತೀವೋ ಪ್ರಮೋಷನ್ಸ್ ಕೂಡ ಅಷ್ಟು ಅಚ್ಚುಕಟ್ಟಾಗಿ ಮುಗಿಸ್ಕೊಡ್ಬೇಕು. ಸೊ ಅದೊಂದು ಆರ್ಟಿಸ್ಟ್ ಇದು ಜವಾಬ್ದಾರಿ, ರೆಸ್ಪಾನ್ಸಿಬಿಲಿಟಿ. ಸೊ ಈ ರೆಸ್ಪಾನ್ಸಿಬಿಲಿಟಿ ಈ ಸತಿ ನನಗೆ ಜಾಸ್ತಿನೇ ಇದೆ. ಬಟ್ ನಾನು ಹೇಳ್ಕೊಬೇಕಂದ್ರೆ ಅವ್ರ ಸೆಲೆಬ್ರಿಟೀಸ್ ಇದಾರಲ್ಲ ಸರ್, ಸೊ ಆ ತೂಕನ ನನಗೆ ಒಂದ್ ಸ್ವಲ್ಪ ಭಾರ ಇಳಿಸ್ಕೊಡ್ತಾರೆ ಅವರು. ಬಿಕಾಸ್ ಅವ್ರು ಇದಾರೆ ಅಂತ ಒಂದ್ ಧೈರ್ಯ ಇದೆ ನಮ್ಗೆ. ಅವ್ರು ನೋಡ್ಕೋತೀವಿ. ಇವಾಗ ನೀವೇ ನೋಡ್ಬೋದು, ನಾವೆಲ್ಲ ಯಾರು PRs ಅದರೆಲ್ಲ ಯಾರು ಇದಿಲ್ಲ ಸರ್ ನಮ್ಗೆ. ಅವರೇ PRs ನಮ್ಗೆ, ಅವರೇ ಪರ್ಸನಲ್ ಆಗಿ ತಗೊಂಡು ಅವರೇ ಎಲ್ಲಾ ಕಡೆ ರೀಚ್ ಮಾಡಿಸ್ತಾ ಇದಾರೆ. ಸೊ ಅದಕ್ಕಿಂತ ದೊಡ್ಡದು ನನ್ಗೆ ಇನ್ನೇನ್ ಬೇಕು ಸರ್? ನಂಗೆ ನೆಕ್ಸ್ಟ್ ಕ್ವಶನ್ ಕೇಳೋದಕ್ಕೆ ನೀವು ಬಿಡ್ಲೇ ಇಲ್ಲ, ಅದನ್ನೇ ಹೇಳ್ಬಿಟ್ಟು ನನ್ನ ನೆಕ್ಸ್ಟ್ ಕ್ವಶನ್ ಇತ್ತು. ದರ್ಶನ್ ಸರ್ ಅವರ ಫ್ಯಾನ್ಸ್ ಬಗ್ಗೆ ಏನ್ ಹೇಳ್ತೀರಾ ಅನ್ನೋದು? ನನಗೆ ತುಂಬಾ ಪ್ರೀತಿ ಅವ್ರಗಳನ್ನ ಕಂಡ್ರೆ. ಐ ಡೋಂಟ್ ನೋ ಯಾಕೆ ಅಂತ. ನನ್ನನ್ನ ಅವ್ರು ಹೆಂಗೆ ಅವ್ರ ಮನೆ ಮಗಳ ತರ ಆಕ್ಸೆಪ್ಟ್ ಮಾಡಿದಾರಲ್ಲ ಸರ್, ಅದೇ ತರ ನನಗೆ ಒಬ್ರು ನನ್ನ ಇಷ್ಟ ಪಡ್ತಿದ್ದಾರೆ ಅಂದ್ರೆ ನನ್ಗದ್ ಖುಷಿ ಆಗೋದು. ಅದನ್ನ ಹೇಳ್ಕೊಳಕ್ ಬರಲ್ಲ. ಇದನ್ನ ತುಂಬಾ ಜನ ಹೇಳ್ಬೋದು ಸುಮ್ನೆ ಹಂಗೆ ಮಾತಾಡ್ತಾರೆ ಅಂತ, ಬಟ್ ಐ ಆಮ್ ಜೆನ್ಯೂನ್ಲಿ ಲೈಕ್ ದಟ್. ನಾನು ಪ್ರತಿಯೊಬ್ಬರಿಗೂ ರಿಪ್ಲೈ ಮಾಡ್ತೀನಿ, ಪ್ರತಿಯೊಬ್ಬರಿಗೂ ಮೆಸೇಜ್ ಮಾಡ್ತೀನಿ. ಬಿಕಾಸ್ ಅವರು ಟೈಮ್ ತಗೊಂಡು ನಮ್ಮನ್ನ ಅಪ್ರಿಶಿಯೇಟ್ ಮಾಡ್ತಾ ಇದಾರೆ ಅಂದಾಗ ನಾವಿಲ್ಲಿ ಇಷ್ಟು ಕಷ್ಟ ಪಡ್ತಿರೋದು ಯಾರಿಗೋಸ್ಕರ? ಅವ್ರು ಅಪ್ರಿಶಿಯೇಟ್ ಮಾಡ್ಲಿ ಅಂತ ತಾನೆ. ಸೊ ಅವ್ರು ನಮ್ಮ ಹತ್ರ ಮಾತಾಡ್ಸಕ್ ಬಂದಾಗ ಆ ಆಟಿಟ್ಯೂಡ್ ಇಟ್ಕೊಂಡು ಏನ್ ಮಾಡ್ತೀರಾ ಸರ್? ಸೊ ನಾನು ಪರ್ಸನಲ್ ಆಗಿ ಟೈಮ್ ತಗೊಂಡು ನಾನು ಪ್ರತಿಯೊಬ್ಬರಿಗೂ ರಿಪ್ಲೈ ಮಾಡಕ್ ಟ್ರೈ ಮಾಡ್ತೀನಿ. ಪ್ರತಿಯೊಬ್ಬರಿಗೆ ಆಗದೆ ಇದ್ರು ನಾನು ಎಲ್ರಿಗೂ ಜೊತೆಗೆ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಬಿಕಾಸ್ ಐ ಹ್ಯಾವ್ ಟು ಬಿ ಗ್ರೇಟ್ಫುಲ್ ಫಾರ್ ದಾಟ್. ಅಂದ್ರೆ ಇದು ಸುಮ್ನೆ ಬಂದ್ಬಿಡಲ್ಲ ಸರ್. ಇವಾಗ ನಾನು ಸರ್ ಜೊತೆ ಸಿನಿಮಾ ಮಾಡ್ತಿದ್ದೀನಿ ಅಂದ ತಕ್ಷಣನೇ ಇಷ್ಟೋ ಒಂದ್ ಪ್ರೀತಿ, ಇಷ್ಟೋ ಒಂದ್ ಪ್ರೋತ್ಸಾಹ. ನಾನ್ ಖಂಡಿತವಾಗ್ಲೂ ಬ್ಲೆಸ್ಡ್ ಅಲ್ವಾ ಸರ್? ಸೊ ನಾನ್ ಇದನ್ನ ಉಳಿಸ್ಕೊಂಡು ಹೋಗ್ತೀನಿ ಕೂಡ. ಸೊ ಇಂತ ಒಂದು ಸ್ಟಾರ್ಡಮ್, ಇಂತ ಒಂದು ಫ್ಯಾಂಡಮ್ ಅಲ್ಲಿ ನಾನ್ ಲಾಂಚ್ ಆಗ್ತಾ ಇರೋದು ಅದೃಷ್ಟನೇ ಅಲ್ವಾ ಅಂತ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.